ಇವತ್ತು ಸುದ್ದಿ ನೀಡುವ ಉದ್ದೇಶ ಏನಪ್ಪಾ ಅಂದ್ರ ಇವತ್ತು KSRTC ಬಸ್ ಡಿಪೋ ಮ್ಯಾನೇಜರ್ ಮತ್ತು DC ಅವರಿಗೆ ಮನವಿ ಕೊಟ್ಟಿದ್ರು ಕೂಡ ಅವರು ಗಮನಕ್ಕೆ ಚಾಲಕರಿಗೆ ಏನು ತಿಳಿಸಲಾಗ್ಯಾರ. ಏನಪ್ಪಾ ಅಂದ್ರ ಉದಾಹರಣೆಗಾಗಿ ಮೊನ್ನೆ ದೇವಲ್ ಗಂಗಾಪುರದ ಬರ್ತಕ್ಕಂತ ರಸ್ತೆ ಸುಗನಕ್ಕೆ ಸಣ್ಣ ಸಣ್ಣ ವಾಹನಗಳು ತಿರುಗಾಡ್ಬೇಕಾದ್ರ ಭಯ ಪಡ್ಲತ್ತಾರ. ಯಾಕೆ ಭಯ ಪಡ್ಲತ್ತಾರಪ್ಪ ಅಂದ್ರೆ ಬಸ್ ಚಾಲಕರು ನಿದ್ದಿಗೆದ್ದು ಬರ್ತಾರೋ ಅಥವಾ ನಮ್ಮ ಕೆಲಸಗಳನ್ನು ಮಾಡ್ಬೇಕನ್ನೋದು ಒಂದು ಉದ್ದೇಶದಿಂದ ಬರ್ತಾರೋ ಗೊತ್ತಿಲ್ಲ. ಎಷ್ಟೋ ಮೊನ್ನೆ ಉಡುಪಿಯಲ್ಲಿ ಇದೇ ನಡೀತ ಘಟನೆ. ಏನ್ ನಡೀತಪ್ಪ ಅಂದ್ರ ಮಲ್ಲಪ್ಪ ಮಾದಾರ ತಂದಿ ಅವರು 3 ಜನ ಮಕ್ಕಳು ಮತ್ತು ಒಬ್ರು ಹೆಂಡತಿ ಎಲ್ಲಿಗೆ ಹೋದ್ರು ಏನೋ ಪ್ರವಾಸ ಕೆಲವೊಂದು ಟೂರಿಸ್ಟ್ ಪ್ಲೇಸ್ಗಳು ನೋಡಕ್ ಹೋದ್ರ ಪೂರ ಕುಟುಂಬ ಸರ್ವನಾಶ ಆಗೈತೆ. ಅದು ಯಾವ ನಿರ್ಲಕ್ಷ್ಯ ಬಸ್ ಚಾಲಕರಿಂದ ನಿರ್ಲಕ್ಷ್ಯ ಆಗ್ಯದ. ಇವತ್ತು ಕೊಡೋದು ಉದ್ದೇಶ ಬಹಳ ದುಃಖದ ವಿಷಯ ಇದು. ಯಾರು ಡಿಪೋ ಮ್ಯಾನೇಜರ್ ಅಲ್ಲಿ ಮತ್ತು ವಿತ್ DC ಅವರು ಯಾರು ಬಸ್ ಚಾಲಕರಿಗೆ ಒಟ್ಟ ಏನು ಹೇಳಲಾಗ್ಯಾರ. ಇನ್ನೊಂದು KSRTC ನಿರ್ದೇಶಕರಾದ ಅರುಣ್ ಕುಮಾರ್ ಗೌಡ್ರು ಇವತ್ತು ಅವರು ಗಮನಕ್ಕೆ ಬಂದದ ಆ ವಿಷಯ. ಬಂದದಂದ್ರೆ ಅವ್ರು ಅವ್ರ ಕಡೆ ಸಹಾಯ ಕೊಡ್ಬೇಕು, ಏನ್ ಇದು ಮಾಡ್ಬೇಕು, ಏನ್ ಕೊಟ್ರೆ ಏನ್ ಪ್ರಯೋಜನ ಅದ. ಮಕ್ಕಳು ಬರಲ್ಲ, ಇನ್ನು ಏನು ಬರಲ್ಲ, ಆ ಪರಿಸ್ಥಿತಿ ಆಗ್ಯದ. ಇನ್ನೊಂದು ಚೌಡಾಪುರದಲ್ಲಿನೂ ಅದೇ ಘಟನೆ ಆಗ್ಯದ. ಇಲ್ಲಿ ಮೊನ್ನೆ ಆಲ್ಮೇಲ್ ಹತ್ರನು ಅದೇ ಘಟನೆ ಆಗ್ಯದ. ಡಿಪೋ ಮ್ಯಾನೇಜರ್ ಅವ್ರು ಏನ್ ಕ್ರಮ ಕೈಗೊಳ್ಬೇಕಂದ್ರ ಬಸ್ ಚಾಲಕರಿಗೆ ಸ್ವಲ್ಪ ಒಳ್ಳೆ ವಿಚಾರಗಳನ್ನು ಇಟ್ಕೊಂಡು ಒಳ್ಳೆ ದಾರಿಯಲ್ಲಿ ಸಾಗತ್ನವ್ರಿಗೆ ಯಾವುದು ತಲೆಯಾಗಿಲ್ಲಾರ ವಾಹನ ನಡೆಸಿದ್ರಲ್ಲ ಅವ್ರಿಗೆ ಯಾವ್ದು ತೊಂದರೆಗಳಾಗಲ್ಲ. ಸಣ್ಣ ಪುಟ್ಟ ವಾಹನಗಳು ರೋಡಿಗೆ ಓಡಾಡ್ಬೇಕಾದ್ರೆ ಭಯ ಪಡ್ಲತ್ತದ. ಅದಕ್ಕಾಗಿ ಬಸ್ ಡಿಪೋ ಅವರಿಗೆ ಮತ್ತು DC ಅವರಿಗೆ ಒಂದು ನನ್ನ ಮನವಿ ಏನಪ್ಪಾ ಅಂದ್ರ ವಾಹನ ಚಾಲಕರಿಗೆ ಸ್ವಲ್ಪ ಅವರಿಗೆ ತಿಳಿಸಿ ಹೇಳಿ ಅವ್ರಿಗೊಂದು ಈ ರೀತಿಯಾಗಿ ಜಯಕಾಂಗ್ರೆಸ್ ಸಂಘಟನೆದವರು ಮನವಿ ಕೊಟ್ಟರು ನಾವು ಇದು ಮಾಡಲಾಗಿವ ಅನ್ನೋದು ಇಷ್ಟೇ ಹೇಳಿ ನಾನು ಒಂದಾಗಿ ತಾಯಿ ಕನ್ನಡಾಂಬೆಯನ್ನು ಸ್ಮರಿಸಿಕೊಳ್ಳುತ್ತಾ ನಾವು ಯಾಕೆ ಈ ಹೋರಾಟವನ್ನು ಮಾಡ್ತೀವಿ, ಯಾಕೆ ಮನವಿ ಕೊಡ್ತಾ ಇದೀವಿ ಅಂತಕ್ಕಂಥದ್ದು ಮಾನ್ಯ DM ಅವರಾಗ್ಲಿ ಅಥವಾ KSRTC ನಿರ್ದೇಶಕರಾಗ್ಲಿ ಅಥವಾ KSRTC DC ಅವರಾಗ್ಲಿ ಗಮನಕ್ಕೆ ಪದೇ ಪದೇ ತರ್ತಾ ಇದೀವಿ. ಯಾಕೆ ತರ್ತಾ ಇದೀವಿ ಅಂದ್ರೆ ಒಂದು ಸಲ ಹೋದ ಪ್ರಾಣ ಮತ್ತೆ ಬರೋದು ಈಗ ಸಾಧ್ಯನಿಲ್ಲ. ನೀವು ಎಷ್ಟೇ ಅನುದಾನ ಕೊಟ್ಟರು, ನೀವು ಎಷ್ಟೇ ಸಹಾಯ ನಮ್ಮ ಅನಿವಾರ್ಯ ಇರುತ್ತೆ, ಸಹಾಯ ಮಾಡ್ತೀರಿ. ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸಹಾಯ ಮಾಡಬೇಕು, ಅದು ಮಾನವೀಯತೆ ಧರ್ಮ. ಆದ್ರೆ ಚಾಲಕರು ಯಾವ ರೀತಿ ನಡೆಸ್ತಾ ಇದ್ದಾರೆ ಅಂತಂದ್ರೆ, ನಾನು ಉದಾಹರಣೆಗೆ ಹೇಳ್ತೀನಿ, ಯಾವ್ದಾದ್ರು ಒಂದು ಟಾಟಾ ಅಥವಾ ಯಾವ್ದಾದ್ರು ಒಂದು ದೊಡ್ಡ ವೆಹಿಕಲ್ ಅಂದ್ರೆ ಬಸ್ಗಳಿಗಿಂತ ಹೆಚ್ಚಿಗಿರ್ತಕ್ಕಂತ ವಾಹನ ದೊಡ್ಡದು ಬಂತಂದ್ರೆ KSRTC ಅವರಾಗ್ಲಿ ಯಾವ್ದೋ ವಾಯುವ್ಯ ಕರ್ನಾಟಕ ಆಗ್ಲಿ ಒಟ್ಟಲ್ಲಿ ಸಾರಿಗೆ ಅವ್ರು ಏನ್ ಮಾಡ್ತಾರೆ ಸೈಡಿಗೆ ತಗೊಳ್ತಾರೆ. ಆದ್ರೆ 4 ವೀಲರ್ ಯಾವ್ದಾದ್ರು ಬಂತು ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಅವ್ರಿಗೆ ಸೈಡಿಗೆ ತಗೊಳಕಂತ ಪೇಷನ್ಸ್ ಇರಲ್ಲ. ಅಷ್ಟರ ಮಟ್ಟಿಗೆ ಅವ್ರು ಮೈಂಡ್ ಅಲ್ಲಿ ಡೈವರ್ಟ್ ಆಗಿರುವಂತ ನಡ್ಕೊಳ್ತಾ ಇದಾರೆ. ಯಾಕೆ ಆ ತರ ಮಾಡೋದ್ರಿಂದ ಏನು ಅವ್ರಿಗೆ ಪ್ರಯೋಜನ ಆಗುತ್ತೆ? ಹಬ್ಬ ಅಂದ್ರೆ 10 ನಿಮಿಷ ಲೇಟ್ ಆಗ್ಬೋದು ಅಷ್ಟೇ. ತಮ್ಮ ಪ್ರಾಣನೂ ಕೂಡ ಲೆಕ್ಕಕ್ಕಿಲ್ಲದೆ, ಬೇರೆಯವರ ಪ್ರಾಣ ಕೂಡ ಲೆಕ್ಕಕ್ಕಿಲ್ಲದೆ ವಾಹನ ಚಲಾಯಿಸಿದಂತ ಯಾರೇ ವಾಹನ ಚಾಲಕರಿರ್ಲಿ ಕೂಡಲೇ ಅವ್ರ ಮೇಲೆ ನಾವು ಮನವಿ ಮಾಡ್ತಾ ಇದೀವಿ. ಪ್ಲಸ್ ಜೊತೆಗೆ ಒತ್ತಾಯ ಮಾಡ್ತಾ ಇದೀವಿ. ಏನಾದ್ರೂ ಅನಾಹುತಗಳಾದ್ರೆ ಸರ್ಕಾರ ಏನ್ ಪರಿಹಾರ ಕೊಡುತ್ತಾ ಇಲ್ಲೋ ನಮ್ಗೆ ಗೊತ್ತಿರೋ ಅನಿವಾರ್ಯ ಪರಿಸ್ಥಿತಿ ಸರ್ಕಾರ ಪರಿಹಾರ ಕೊಡಲೇಬೇಕು. ಆದ್ರೆ ಆ ಚಾಲಕನ ತಪ್ಪು ಅಂತ ಸಾಬೀತಾದ್ರೆ ಸಂಪೂರ್ಣ ಅವನ ಮನೆಯ ಜವಾಬ್ದಾರಿಯನ್ನ ಅವನು ತನ್ನ ಆಸ್ತಿ ಮಾರಿ ಆದ್ರೂ ಪರವಾಗಿಲ್ಲ ಅಥವಾ ತನ್ನ ಸಂಬಳದಲ್ಲಿ ಕೊಡ್ತಾನೋ ಗೊತ್ತಿಲ್ಲ, ಆ ಮನೆಗೆ ಪೂರ್ತಿ ಸಂಪೂರ್ಣ ಜವಾಬ್ದಾರಿ ಅವನಿಗೆ ನಿಭಾಯಿಸ್ಕೋಬೇಕು. ಇದು ನಮ್ಮ ಮನವಿ ಇದೆ. ಹಾಗಾಗಿ ಒಂದು ವೇಳೆ ನಮ್ಮ ಮನವಿಯನ್ನು ನೀವು ಪರಿಗಣಿಸದೇ ಇದ್ದಲ್ಲಿ, ನಮ್ಮ ಮನವಿಯನ್ನು ನೀವು ಯಾವುದೇ ಕಾರಣಕ್ಕೂ ಗಮನಕ್ಕೆ ತರದೇ ಇದ್ದ ಪಕ್ಷದಲ್ಲಿ ನಾವು ಈಶಾನ್ಯ ಕರ್ನಾಟಕ ವಾಯುವ್ಯ ಕರ್ನಾಟಕ ಅಂತ ಯಾವುದೂ ನೋಡೋದಿಲ್ಲ. ಸಂಪೂರ್ಣ ಸಾರಿಗೆ ರಸ್ತೆಯನ್ನ ತಡಿತೀವಿ. ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ನಾವು ಒಂದು ವೇಳೆ ನಮ್ಮ ರಾಷ್ಟ್ರೀಯ ಹೆದ್ದಾರಿ ತಡೆದ್ರು ಕೂಡ ತಾವು ಮನವಿಗೆ ಅದಕ್ಕೂ ಕೂಡ ಬಗ್ಲಿಲ್ಲ ಅಂತಂದ್ರೆ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಅಫ್ಜಲ್ಪುರ್ ಬಂದ್ ಕರೆಯನ್ನು ಘೋಷಣೆ ಮಾಡ್ತೀವಿ. ಈ ಅಫ್ಜಲ್ಪುರ್ ಬಂದ್ ಕರೆಯನ್ನು ಇವತ್ತು ನಾವು ಅಫ್ಜಲ್ಪುರ್ ಬಂದ್ ಕರೆ ಮಾಡಿದ್ರೆ ಮುಂದೊಂದು ದಿನ ಕಲಬುರಗಿ ಬಂದ್ ಕರೆ ಮಾಡ್ತೀವಿ. ಕೇವಲ ನಾವು ಬೇರೆ ಟ್ರಾನ್ಸ್ಪೋರ್ಟ್ ಅಂತ ಹೇಳ್ತೇವಿಲ್ಲ, ನಾವು ವಿಶೇಷವಾಗಿ ಸಾರಿಗೆ ಇಲಾಖೆಯವರಿಗೆ ಮನವಿ ಮಾಡ್ತಾ ಇದೀವಿ ಎಲ್ಲ. ಯಾಕಂದ್ರೆ ಟ್ರಾನ್ಸ್ಪೋರ್ಟ್ ಅಲ್ಲಿಯೂ ಕೂಡ ಜಾಸ್ತಿ ಜನ ಇದೇ ರೀತಿ ಆಗಿರ್ತೇವೆ. ಪ್ರಾಣಕ್ಕೆ ಬೆಲೆ ಇಲ್ಲಾರಂತ ಪರಿಸ್ಥಿತಿ ಇರುವ ಕಾರಣದಿಂದ ಕಲಬುರಗಿ ಬಂದ್ ಕರೆ ಆದ್ಮೇಲೆ ರಾಜ್ಯಾದ್ಯಂತ ಈ ಒಂದು ನಮ್ಮ ಜಯ ಕರ್ನಾಟಕ ಸಂಘಟನೆ ಬಂದ್ ಕರೆಗೆ ತಾವು ಅವಕಾಶ ಮಾಡಿಕೊಡಲ್ಲ ಅಂತ ನಂಬಿದೀವಿ. ಅನಿವಾರ್ಯ ಪರಿಸ್ಥಿತಿ ನೀವು ಇದೇ ರೀತಿ ಮುಂದುವರಿಸಿದರೆ ನಾವು ಯಾವುದೇ ಕಾರಣಕ್ಕೂ ಜಗ್ಗದೆ ಬಗ್ಗದೆ ನೀವು ನಮ್ಮ ಮೇಲೆ ಎಷ್ಟೇ ಒತ್ತಡ ಹಾಕಿದ್ರು ಕೂಡ, ನೀವು ನಮ್ಮ ಮೇಲೆ ಎಷ್ಟೇ ಮೊಕದ್ದಮೆ ಹಾಕಿದ್ರು ಕೂಡ, ಸಾರಿಗೆ ವ್ಯವಸ್ಥೆಯವರಾಗ್ಲಿ ಈ ವಿಶೇಷವಾಗಿ ಎಲ್ಲಾ ಟ್ರಾನ್ಸ್ಪೋರ್ಟ್ ದವರು ಎಷ್ಟೇ ನಮ್ಮ ಮೇಲೆ ಒತ್ತಾಯ ಹಾಕಿದ್ರು ಕೂಡ, ನೀವು ನಮ್ಮ ಮೇಲೆ ಮೊಕದ್ದಮೆಗೂ ಹಾಕಿದ್ರು ಕೂಡ ನಾವು ಯಾವುದೇ ಮೊಕದ್ದಮೆಗೆ ಬಗ್ಗದೆ ನಾವು ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಇಡೀ ಕರ್ನಾಟಕ ಬಂದ್ ಕರೆ ಮಾಡಬೇಕಾಗುತ್ತದೆ ಎಂದು ನಾನು ವಿನಂತಿಸಿಕೊಳ್ಳುತ್ತಿದ್ದೀನಿ. ಜೊತೆಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀನಿ. ಜೈ ಹಿಂದ್. ಎಲ್ಲರಿಗೂ ನಮಸ್ಕಾರಗಳು.
ಇಲ್ಲಿ ಅತಿ ಹೆಚ್ಚು ಆಕ್ಸಿಡೆಂಟ್ ಆಗ್ಲಿಕ್ಕೆ ಕಾರಣ ಅಂದ್ರ ಇವ್ ಡ್ರೈವರ್ಗಳು ಬೇಜವಾಬ್ದಾರಿ. ಒಬ್ರ ಕಡೆ ಚಾಲನೆ ಮಾಡ್ತಾರ, ಒಬ್ರು ತಂಬಾಕ್ ತಿಕ್ತಾರ, ಒಬ್ರು ಗುಟ್ಕಾ ತಿಕ್ತಾರ, ಒಬ್ರು ಫೋನ್ದಾಗ ಮಾತಾಡ್ತಾರ. ಅಷ್ಟು ಬೇಜವಾಬ್ದಾರಿ ಅದ. ಒಬ್ರು ಮತ್ತ ಸಣ್ಣ ಪುಟ್ಟ ಗಾಡಿ ಬರ್ತಾವ, ಅವ್ರೇನೋ ಒಂದ್ ಸ್ವಲ್ಪ ಲೇಟ್ ಮಾಡಿ ಹೋಗ್ಲಿಕ್ಕೆ ಅವ್ರಿಗೇನೋ ಏನೋ ಗಂಟೆ ಹೋಗಲ್ಲ. ಅವ್ರು ಓವರ್ಟೇಕ್ ಮಾಡಿ ಹೋಗೋದು, ಇದು ಮಾಡೋದು, ಈ ತರ ಮಾಡ್ತಾರ. ಅವಲೇನ್ 5 ನಿಮಿಷ ಲೇಟ್ ಮಾಡಿ ಇವ್ರಿಗೇನು ಸಸ್ಪೆಂಡ್ ಮಾಡಿ ಏನು ಮಾಡಲ್ಲ. ಅದಕ್ಕ ಅವ್ರೊಬ್ಬರದಿಂದ ಈ ತರ ಬೇಜವಾಬ್ದಾರಿ ಮಾಡಿದ್ರೆ ಬಸ್ನಾಗ ಎಷ್ಟೋ 100 ಜನ ಇರ್ತಾರ. ಆ 100 ಜನ ಬಲಿ ಪಡಿತಾರೆ ಇವ್ರು. ಅದಕ್ಕ ಸಂಭಾಳಿಸಿ ಮಾಡಿ ನೋಡಿ ಹೋಗೋದು. ಈಗ ನೋಡಿ ಒಂದು ಜೀವ ಹೋಯ್ತಾ ಹೊಳೆ ಬರಲ್ಲ. ಇವ್ರ ಸಾತ ಬೆಳಕ ಪರಿಹಾರ ಕೊಡ್ತಾರ, ಏನೇನೋ ಎಕ್ಸೆಟ್ರಾ ಮಾಡ್ತಾರ. ಆದ್ರೆ ಜೀವ ಬರ್ಬೇಕಲ್ಲ, ಹೊಳ್ಳಿ ಬರಲ್ಲ. ಅದಕ್ಕ ಇವ್ರು KSRTC ದವ್ರಿಂದ ಎಲ್ಲರಿಗೆ ಚಾಲನೆದವ್ರಿಗೆ ಏನ್ ಡ್ರೈವರ್ಗಳಿಗೆ ಎಚ್ಚರಿಕೆ ಕೊಡ್ಬೇಕು. ಅವ್ರಿಗೆ ಒಂದ್ ಸ್ವಲ್ಪ ಬಸ್ ಎಚ್ಚರಿಕೆ ನಡೆಸಿರಿ ಮಾಡ್ರಿ ಅಂತ ಹೇಳಿ. ಅವ್ರು ಚಟ ಮಾಡ್ತಾರ, ತಂಬಾಕ್ತಿದ್ದು ಏನೇ ಎಕ್ಸೆಟ್ರಾ ಏನೇ ಮಾಡಿದ್ರು ಒಂದ್ ಸ್ವಲ್ಪ ಬಸ್ ತರಬಿ, ಚಟ ಮಾಡ್ರಿ, ತಿನ್ರಿ, ಫೋನ್ ಮಾತಾಡ್ತಾ ಒಂದ್ 2 ಮಿನಿಟ್ ಬಸ್ ತರಬ್ರಿ ಅಂದ ಫೋನ್ ಮಾತಾಡ್ರಿ. ಇಲ್ಲಿ ಎಷ್ಟೋ ಆಕ್ಸಿಡೆಂಟ್ ಆಲತ್ತವ, ಏನೇನೋ ಆಲತ್ತವ. ಅದಕ್ಕೆ ಜವಾಬ್ದಾರಿ ಯಾರು? ಪಾಪ ಅವ್ರ ಕುಟುಂಬ ಹೆಂಗಿರ್ತದೆ, ಪರಿಸ್ಥಿತಿ ಏನಿರ್ತದೆ ಯಾರಿಗೂ ಗೊತ್ತದ. ಈ ತರ ಆಗಿರ್ತದ. ಇನ್ನೊಂದು, ಇಲ್ಲಿ ಹಾಸ್ಟೆಲ್ ವಿದ್ಯಾರ್ಥಿಗಳು ಅದಾರ್ರಿ, ಅಲ್ಲಿ ಗುಲ್ಬರ್ಗ ರೋಡಿಗೆ ಹಾಸ್ಟೆಲ್ ವಿದ್ಯಾರ್ಥಿಗಳು. ಅವ್ರಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕ ಬಸ್ ವ್ಯವಸ್ಥೆ ಇಲ್ಲ. ಅವ್ರಿಗೆ ಎಕ್ಸಾಮ್ ಇರ್ತಾವ, ಏನೇನೋ ಇರ್ತಾವ, ಶಾಲೆ ಟೈಮಿಂಗ್ ಇರ್ತದ ಅವ್ರಿಗೆ ಒಂದೊಂದು. ಇಲ್ಲಿ ಹೋಗ್ಲಿಕ್ಕೆ 3 ಕಿಲೋಮೀಟರ್ ಆಗ್ತದ. ಹೋಗ್ಲಿಕ್ ಭೀ ನಡ್ಕೊತ ಹೋಗ್ತಾರ, ಬರ್ಲಕ್ ಭೀ ನಡ್ಕೊತ ಬರ್ತಾರ. ಕೆಲವ್ರು ಇಲ್ಲಿ ಬ್ಲೈಂಡ್ ಹುಡುಗರು ಅದಾರ್ರಿ, ಇಲ್ಲಿ ಬ್ಲೈಂಡ್ ಹುಡುಗರು ಅದಾರ. ಇವ್ರದ್ದು ಕೂಡ ಹಾಸ್ಟೆಲ್ ಶಾಲೆ ಅಲ್ಲೇ ಅದಾರಿ. ಅದಕ್ಕೆ ಇವ್ರಿಗೆ ಬ್ಲೈಂಡ್ ಹುಡುಗರು ನಡ್ಕೊತ ಹೋಗ್ಬೇಕಂಗ ಬರ್ಬೇಕಂಗ. ಅವ್ರಿಗೆ ಬಸ್ ವ್ಯವಸ್ಥೆ ಅಂದ್ರೆ ಬಸ್ ತರಬಲ್ಲಿ ಇಲ್ಲಿ ಒಟ್ಟ ಇಲ್ಲಿ ಕೈ ಮಾಡಿದ್ರೆ ತರಬಲ್ಲಿ ಏನೂ ಇಲ್ಲ. ಏನ್ ಕೇಳಿದ್ರೆ ಪಾಸ್ ಕೊಡು, ಅದು ಕೊಡು, ಇದು ಕೊಡು ಅಂತಾರ. ಕೆಲವರು ಪಾಸ್ ಇದ್ರು ತರಬಲ್ ಬಸ್. ಇವ್ರು 3 ಕಿಲೋಮೀಟರ್ ನಡ್ಕೊತ ಹೋಗ್ಬೇಕಂಗ ಬರ್ಬೇಕಂಗ. ಅವ್ರ ಎಕ್ಸಾಮ್ ಇರ್ತಾವ, ಏನೇನೋ ಇರ್ತಾವ. ಒಟ್ಟ ಬಸ್ ವ್ಯವಸ್ಥೆ ಇಲ್ಲ, ಏನಿಲ್ಲ. ಮತ್ತ ಅಲ್ಲಿ ಅವ್ರು ಹೋಲಕ್ಕೆ ಬ್ಲೈಂಡ್ ಹುಡುಗರಿಗೆ ಒಂದು ರಸ್ತೆ ಸರಿ ಇಲ್ಲಲ್ರಿ, ರಸ್ತೆ ಸರಿ ಇಲ್ಲ. ಅದೊಂದು ಸರಿಪಡಿಸ್ಬೇಕು. ಈ ಹಾಸ್ಟೆಲ್ ವಿದ್ಯಾರ್ಥಿಗಳು ಅವ್ರ ಏನೇನೋ ಸಮಸ್ಯೆ ಅದಕ್ಕೂ ಎಲ್ಲ ಸ್ಪಂದಿಸ್ಬೇಕು. ಈ ಹುಡುಗರು ನಿಮ್ಮ ಏನು ಹೇಳಪ್ಪ, ನಮ್ ತಂದೆ ತಾಯಿಗೂ ಬಹಳ ಸಮಸ್ಯೆ ಆಗತ್ತರಿ. ಬರ್ಬೇಕು ಹೋಗ್ಬೇಕಂದ್ರಿ ನಮಗೂ ಕೂಡ ಬಹಳ ಸಮಸ್ಯೆ ಆಗತ್ತರಿ. ಏನ್ ಮಾಡ್ಬೇಕು ಈಗ? ಬಸ್ ಸ್ಟಾಪ್ ಆಗುತ್ತೆ. ಬಸ್ ಸ್ಟಾಪ್ ಆಗ್ಬೇಕು. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಅಫ್ಜಲ್ಪುರದಲ್ಲಿ ಬ್ಲೈಂಡ್ ಸ್ಕೂಲ್? 3 ಕಿಲೋಮೀಟರ್. 3 ಕಿಲೋಮೀಟರ್ ನಡ್ಕೊಂಡೇ ಹೋಗ್ತೀರಿ ಇಲ್ಲಿ ತನ? ಯಾರೋ ಕೇರ್ ಮಾಡಿಲ್ಲ ನಿಮ್ಗೆ? ಏನಾಗ್ಬೇಕು? ಬಸ್ ಸ್ಟಾಪ್ ಮಾಡ್ಬೇಕು. ನೀವು ಅನ್ಕೊಂತ ಇನ್ನ ಹೋದ್ ಬರೋ 3-4 ಕಿಲೋಮೀಟರ್ ಆತ್ರಿ. ಇಲ್ಲಿ ವಿಷ ಹಾಸ್ಟೆಲ್ ಹೊರಗ್ರಿ 4 ಕಿಲೋಮೀಟರ್ ಆತ್ರಿ. ಬಸ್ ತರಬಲ್ರಿ. ಇದು ಕಡೆ 4-5 ಸರಿ ಹೇಳ್ತೀವಿ, ಒಟ್ಟ ಬಸ್ಸೇ ತರಬಲ್ರಿ. ಡೈಲಿ ಹೋಗೋದ್ ಬರ ನಮ್ ಟೈಮಿಂಗ್ ಕಲಿಯಲ್ರಿ ಒಟ್ಟ ರೀ. ಬಸ್ ತರಬಂದ್ರ ತರವಲ್ಲಿರೋರಿ. ಇದು ಕಡೆ 4 ಸ್ಟ್ರೈಕ್ ಐತ್ ಮಾಡಿರ್ತೀರಿ. ಬೋರ್ಡ್ ಬೇಚಾರಿ ದೀಪದವ್ರಿಗೆ ಕೇಳಂತಾರ ಬಸ್ಸಿನವ್ರಿ ತರಬನ್ನ. ನೈಟ್ ಆದ್ರ ಸನಿಕ ತರಬಲ್ರಿ ಒಟ್ಟ ರೀ. ಅದಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಇದು ಮಾಡಲ್ರಿ. ನಾವು ನೀರಾವರಿ ಆಫೀಸ್ ಅಲ್ಲಿ ನಮ್ದು VKC ಮಕ್ಕಳ ಅಂಧ ಬ್ಲೈಂಡ್ ಸ್ಕೂಲ್ ಅಂತಿದೆ. ಅಲ್ಲಿ ನಮಗೊಂದು ಬಸ್ ಸ್ಟಾಪ್ ಆಗ್ಬೇಕಂತ ವ್ಯವಸ್ಥೆ. ಯಾಕಂದ್ರೆ ನಮ್ಮ ಪೇರೆಂಟ್ಸ್ ಗಳು ಬರ್ತಿದ್ದಾರೆ. ಮತ್ತೆ ನಾವು ಒಮ್ಮೆ ನಾವು ದಾವಣಗೆರೆ ಇರ್ತೇವೆ. ಇಲ್ಲಿ ದಾವಣಗೆರೆಯಿಂದ ಗುಲ್ಬರ್ಗ ಬಂದು ಈ ಕಡೆ ಬಂದು ಮತ್ತೆ ಬಸ್ ಸ್ಟ್ಯಾಂಡ್ ಬಂದು ಮತ್ತೆ ಒಳ್ಳೆ ಸ್ವಲ್ಪ ಅಲ್ಲಿ ನಮ್ ಶಾಲೆಗೆ ಹೋಗ್ಬೇಕಂದ್ರೆ ಬಹಳ ಕಷ್ಟ ಆಗುತ್ತೆ. ಅಲ್ಲಿ ನಾವು ಒಮ್ಮೆ ನಡ್ಕೊಂತ ಬರ್ಬೇಕಾಗುತ್ತೆ. ಮತ್ತೆ ಬಸ್ ಕಂಡಕ್ಟರ್ ತರಬ್ತಾರ, ಒಮ್ಮೆ ತರಬಲ್ಲ. ಹೇಳ್ಬೇಕಂದ್ರೆ ಒಬ್ಬೊಬ್ರು ಕಂಡಕ್ಟರ್ ಚಲೋ ಇದ್ದವ್ರು ತರಬ್ತಾರೆ, ಇಲ್ಲ. ಆದ್ರೆ ಚಲೋ ಇರ್ಲಾರವ್ರು ತರಬಲ್ಲ. ನಮ್ಗಾಗಿ ಒಂದು ಬಸ್ ಸ್ಟಾಪ್ ಮಾಡಿಕೊಡ್ಬೇಕಂತ ಕೇಳ್ತಿದ್ದೀನಿ. ಇನ್ನೊಂದು ಏನಂದ್ರೆ ಆಟೋಕ್ ಬರ್ಬೇಕಂದ್ರೆ 100 ರೂಪಾಯಿಗಳು ಖರ್ಚಾಗ್ತವೆ. ನಮ್ಮ ತಂದೆ ತಾಯಿಗಳು ಬಡವರಿದ್ದಾರೆ. ಇನ್ನೊಂದು ಕಿಲೋಮೀಟರ್ ಅಂತರದಲ್ಲಿ ಸ್ಕೂಲ್ ಇದೆ ರೀ, VKG ಬ್ಲೈಂಡ್ ಸ್ಕೂಲ್ ಅಫ್ಜಲ್ಪುರ ಅಂತ ಹೇಳಿ. 1ರಿಂದ 10ನೇ ತರಗತಿವರೆಗೆ ಮಕ್ಕಳು ಓದುತ್ತಾ ಇದ್ದಾವೆ. ಅಲ್ಲಿ ಮಕ್ಕಳು ವಸತಿ ಇರ್ತಾರೆ ಖರೆ, ಬೇರೆ ಬೇರೆ ಕೆಲಸಗಳಿಗೆ ನಾವು ಹಾಸ್ಪಿಟ್ಲ್ಗೆ ಬರೋದಾಗಿರ್ಬೋದು, ಏನೋ BO ಆಫೀಸ್ ಬರೋದಾಗಿರ್ಬೋದು, ಬೇರೆ ಇತರೆ ಕೆಲಸಗಳಿಗೆ ಬರ್ಬೇಕಾದ್ರೆ ನಾವು ಇಲ್ಲಿಗೆ ಬರ್ಬೇಕು. ಆದ ಕಾರಣದಿಂದ ನಂಬಲ್ಲಿ ಹೆಂಗದಾರ ಎಲ್ಲಾ ಸ್ಟಾಪ್ ನಾಗ ಮಕ್ಕಳಿಗೆ ಎಳ್ಕೊಂಡ್ ಬರ್ಬೇಕು ನಾವು. ಸ್ವತಂತ್ರವಾಗಿ ಮಗು ಬರಕ್ ಆಗಂಗಿಲ್ಲ. ಆ ಒಂದ್ ಬಸ್ಸಿನವರು ಸ್ಟಾಪ್ ಮಾಡಲ್ಲ. ಪ್ರತಿಯೊಬ್ಬರದು ಟೀಚರ್ಸ್ ಗಳು ಬರ್ಬೇಕಂದ್ರು ಅದೇ ಪ್ರಾಬ್ಲಮ್. ಬಸ್ಸಿನವ್ರಿಗೆ ರಿಕ್ವೆಸ್ಟ್ ಮಾಡ್ಕೋತೇವ್, ನೋಡ್ರಿ ಹಿಂಗ್ ಇಂತ ಸಾಲಿಗೆ ಹೋಗ್ತೇವ್ ನಿಲ್ಸ್ರಿ ಅಂದ್ರೆ ನಮ್ದೇನ್ ದೊಡ್ಡ ಪೇಮೆಂಟ್ ಇರಲ್ಲ, ಸಣ್ಣ ಪೇಮೆಂಟ್ ನಾಗ ನಾವು ಕೆಲಸ ಮಾಡ್ತಿರ್ತೇವ್. ನಾವು ದಿನಾಲು ಆಟೋಕ್ ಬರಾಕ್ಬೇಕಂದ್ರೆ 100 ರೂಪಾಯಿ ಆಟೋ ಕೊಟ್ಟು ನಮ್ಗ ಅಲ್ಲಿ ಕೆಲಸ ಮಾಡಕ್ ತುಂಬಾ ತೊಂದ್ರೆ ಇರ್ತದ. ಹೋಗ್ ಬರೋ ಬಸ್ಸಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಒಂದೊಂದ್ಸಲ ಬಸ್ ಹತ್ತದ ಮೇಲೆ ನಮ್ಗೆ ಅವಮಾನ ಮಾಡಿ ಕೆಳಗೆ ಸರ್ ಎಷ್ಟೋ ಕಂಡಕ್ಟರ್ ಡ್ರೈವರ್ಗಳು. ಆಮೇಲೆ ಈಗ ಹೊಸದಾಗಿ ಒಂದ್ ಸಿಟಿ ಬಸ್ ಆಗಿದೆ. ಆ ಸಿಟಿ ಬಸ್ಸಿಗೆ ಸಿಟಿ ಬಸ್ನಾಗ ಹತ್ತಿದ್ರೆ ಇಲ್ಲಿ ಬಸ್ ಸ್ಟಾಂಡ್ ದಾಗ ರಿಕ್ವೆಸ್ಟ್ ಮಾಡ್ಕೊಂಡು ಹತ್ತಿರ ಎಲ್ಲಾ ಕಡೆ ನಿಲ್ಲಿಸ್ತದ ಹತ್ರಿ ಅಂತಾರ.
ಅದ್ರೊಳಗ್ ಹತ್ತದ ಮೇಲೆ ನಂತರ ಡ್ರೈವರ್ ಕಂಡಕ್ಟರ್ ನಿಮ್ಗೆ ಯಾರು ಹತ್ತಂದಾರಿ ನೀವ್ ಯಾಕೆ ಹತ್ತೀರಿ, ನಿಮ್ಗೆ ಅಲ್ಲಿ ಸ್ಟಾಪ್ ಇಲ್ಲ, ನಿಮ್ಗೆ ಗೊತ್ತಾಗಲ್ಲ ಏನು, ನೀವು ಕಲ್ತಿರಿ ಏನು, 108 ಪ್ರಶ್ನೆಗಳು ಮಾತಾಡ್ತಾರೆ. ಇಷ್ಟು ಹಿಂಸೆ ಅನಿಸ್ತದ ಅವ್ರ ಪ್ರಶ್ನೆಗಳು ಕೇಳಿದ್ರ. ನಮಗೇನು ನಮಗ್ ಬರೋ ಟೀಚರ್ಸ್ ಡೈಲಿ ಕೆಲ್ಸ ಇರ್ತದ, ಡೈಲಿ ಹೋಗಬೇಕು. 100 ಸಲ ಇಲ್ಲಿ BO ಆಫೀಸ್ ಕತ್ ಬರ್ಬೇಕಿರ್ತದ, ಗೌರ್ಮೆಂಟ್ ಹೈಸ್ಕೂಲ್ ಕತ್ ಬರ್ಬೇಕಿರ್ತದ, ಗೌರ್ಮೆಂಟ್ ಹಾಸ್ಪಿಟಲ್ ಕತ್ ಬರ್ಬೇಕಿರ್ತದ. 100 ಸಲ ಬರ್ಬೇಕಂದ್ರೆ ನಮಗ್ ಬಸ್ಸಿನ ಅವಕಾಶ ಎಷ್ಟೊತ್ತು ಆಟೋಕ್ ಬರಕಾಗ್ತದ. ಆಟೋ ಬರ್ಬೇಕಂದ್ರು ಮಾತೋಳಿ ಮಲ್ಲಬದ್ಲಿಂದ ಆಟೋ ಬಂದ್ರೆ ಆಟೋಕ್ ಅದು ಖಾಲಿ ಬಂದ್ರೆ ಅದಕ್ಕೆ ಹತ್ಬೇಕು ನಾವು, ಇಲ್ಲಾಂದ್ರ ಮತ್ತೆ ನಾವು ನಿಂದಿರ್ಬೇಕು. ಇಲ್ಲಾಂದ್ರೆ ನಮ್ ಬಲ್ಲಿ ಯಾರೇ ಒಬ್ರು ಜೆಂಟ್ಸ್ ಸರ್ ಇದ್ರೆ ಅವ್ರು ಮಕ್ಳಿಗೆ ಕರ್ಕೊಂಡ್ ಬರ್ಬೇಕು. 3-4 ಮಕ್ಳಿಗೆ ಆರಾಮ್ ತಪ್ಪಿದ್ರ ನಾವೇನ್ ಆಟೋ ಮಾಡ್ಕೊಂಡ್ ಬರ್ಬೇಕು. ಆಟೋ ಮಾಡ್ಕೊಂಡ್ ಬರ್ಬೇಕಂದ್ರ 200 ರೂಪಾಯಿ 300 ರೂಪಾಯಿ ಆಟೋದವ್ರು ಕೇಳ್ತಾರ ಒಳಗ್ ಬರ್ಬೇಕಂದ್ರ. ಮಳೆಗಾಲದಾಗ ಬರ್ಬೇಕಂದ್ರು ಕಷ್ಟ. ಅದಕ್ಕ ಬಹಳ ಸಮಸ್ಯೆ ಅದಾವ್ರಿ. ನಮ್ ಮಕ್ಳಿಗೂ ಸಮಸ್ಯೆ ಅದ, ನಮ್ ಟೀಚರ್ಸ್ಗಳಿಗೂ ಸಮಸ್ಯೆ ಅದ. ನಾವು ಪದೇ ಬಂದ್ ಅಧಿಕಾರಿಗಳಿಗೆ ಇವನ್ ಶಾಸಕರ ಸುತ್ತಕ್ಕೆ ನಾವು ಮನವಿ ಮಾಡಿದೆವು, ಯಾರು ಕೂಡ ಅದಕ್ಕೆ ಏನದ ಸ್ಪಂದಿಸ್ತಾ ಇಲ್ಲ. ಅದಕ್ಕ ಈ ಮೂಲಕರೇ ತಾವು ಇದೊಂದು ರಿಕ್ವೆಸ್ಟ್ ಸ್ಟಾಪ್ ಮಾಡಿ ಎಲ್ಲ ನಮ್ಮ ಮಕ್ಕಳಿಗೆ ಮತ್ತು ನಮ್ಮಂತ ಹುಡುಗರು ಏನ್ ಮಾಡ್ತಾರ ಹೋತರ ಬರ್ತಾರ್ರಿ, ಅವ್ರಿಗೆ ಕೈಗೆ ಮಾಡಿ ಹೋತಾರ, ಒಬ್ಬರ ನಡ್ಕೋತಾರ ಹೋತಾರ. ಇವ್ರು ಬ್ಲೈಂಡ್ ಹುಡುಗರು ಏನ್ ಮಾಡ್ಬೇಕು, ಅವ್ರಿಗೆ ಕಣ್ಣೇ ಕಾಣಿಸಲ್ಲ. ಅವ್ರು ಹೋಗ್ಬೇಕಂಗ ಬರ್ಬೇಕಂಗ ಅವ್ರ ಸಂಗಟ ಯಾರೋ ಒಂದು ವ್ಯಕ್ತಿ ಬೇಕು. ಈಗ ಬಸ್ ಇತ್ತಂದ್ರೆ ಡೈರೆಕ್ಟ್ ಅಲ್ಲಿ ಹೋಗಿ ಇಳಿಸ್ತಾ ಅಲ್ಲಿ ಏನ್ ಮೇಡಮ್ ಅವರೇ ಬರ್ತಾರೆ, ಯಾರೇ ಬರ್ತಾರ ಹೋಯ್ತಾರ, ಇದು ಮಾಡ್ತಾರ. ಅದ್ರ ಕಲಾಗಾಗಿ ಈ ಬಸ್ಸಿನ ವ್ಯವಸ್ಥೆ ಮಾತ್ರ ಏನೇ ಕಂಡೀಷನ್ ಮಾಡ್ಬೇಕಂತ ನಮ್ಮ ರಿಕ್ವೆಸ್ಟ್, ನಮ್ಮ ಜೈ ಕರ್ನಾಟಕ ಸಂಘಟನೆಯಿಂದ.